ಪಾಂಪ್ಲೆಟ್ಸ್ ಇಟ್ಕೊಳ್ಳಿ. ದಯಮಾಡಿ ಕಾಂಗ್ರೆಸ್ಗೆ ನೀವು ಮತ ಕೊಡಬೇಕು. ಗ್ಯಾರಂಟಿ ಕಾರ್ಡ್ಗಳೆಲ್ಲ ನಿಮಗೆ ಉಪಯೋಗ ಬಂದಿದೆ ಅಂತೇಳಿ ನನಗೆ ಗೊತ್ತಿದೆ. ದಯಮಾಡಿ ಎಂ ಲಕ್ಷ್ಮಣ್ ಅವರಿಗೆ ನೀವೆಲ್ಲರೂ ಕೂಡ ಹಸ್ತದ ಗುರುತಿಗೆ ವೋಟ್ ಹಾಕಬೇಕು. ದಯಮಾಡಿ ಕಾಂಗ್ರೆಸ್ ಪಕ್ಷ ಬಸ್ ಫ್ರೀ ಮಾಡಿಕೊಟ್ಟಿದೆ. ಲಕ್ಷ್ಮಣ್ ರಾವ್ರಿಗೆ, ಹರೀಶ್ ಗೌಡ್ರಿಗೆ. ಲಕ್ಷ್ಮೀಕಾಂತ ನಗರ ವಾರ್ಡ್ ನಂಬರ್ 1 ಸುಬ್ರಹ್ಮಣ್ಯ ನಗರ ಭಾಗದಲ್ಲಿ ನಾವು ಇವತ್ತಿನಿಂದ ಸಾಂಕೇತಿಕವಾಗಿ ನಾವು ಗಣಪತಿ ದೇವಸ್ಥಾನದಲ್ಲಿ ಪೂಜೆಯನ್ನು ಪ್ರಾರಂಭವನ್ನು ಮಾಡಿ ಪೂಜೆಯನ್ನು ಮಾಡಿಸಿ ಇವತ್ತು ಅಧಿಕೃತವಾಗಿ ನಮ್ಮ ಶಾಸಕರ ಸೂಚನೆ ಮೇರೆಗೆ ಮನೆ ಮನೆಗೆ ಭಿತ್ತಿಪತ್ರವನ್ನು ಕಾಂಗ್ರೆಸ್ ಪಕ್ಷದ ಭಿತ್ತಿಪತ್ರವನ್ನು ನಾವು ಹಂಚ್ಕೊಂಡು ಬರ್ತಾಯಿದ್ದೀವಿ. ಎಲ್ಲ ನಮ್ಮ ವಾರ್ಡಿನ ಸಮಸ್ತ ನಮ್ಮ ಪದಾಧಿಕಾರಿಗಳು, ನಮ್ಮ ಜಗದೀಶ್ ರವರು, ಶಾಂತಕುಮಾರ್ ರವರು, ರಮೇಶ್ ರವರು, ಮಹೇಶ್ ರವರು ಮತ್ತು ರಮೇಶ್ ರವರು, ರಾಮಚಂದ್ರರವರು, ಅನೇಕರು, ನಮ್ಮ ಮಹಿಳಾ ಅಧ್ಯಕ್ಷರಾದ ಗೀತಾ, ಹಾಗೆ ನಮ್ಮ ಎಲ್ಲ ತನುಜಾ, ಮಹೇಶ್, ವಕೀಲರು ಎಲ್ಲರೂ ಕೂಡ ಇದ್ದಾರೆ. ನಮ್ಮ ಯೂತ್ ಅಧ್ಯಕ್ಷರು ಈಶು ಅವರು ಕೂಡ ಇದ್ದಾರೆ. ಇಲ್ಲಿ ಅನೇಕ ನಮ್ಮ ಬಂಧುಗಳೆಲ್ಲ ಕಾಂಗ್ರೆಸ್ಸಿನ ಬಂಧುಗಳು ಇಲ್ಲಿ ಅತಿ ಹೆಚ್ಚು ಉತ್ಸಾಹಿಗಳಿಂದ ನಾವು ಈಗ ಮನೆ ಮನೆಗೆ ನಾವು ಈ ದಿನದಿಂದ ಸಾಂಕೇತಿಕವಾಗಿ ಇದುವರೆಗೆ ನಾವೆಲ್ಲ ಬಹಿರಂಗ ಪ್ರಚಾರ, ಚುನಾವಣಾ ಪ್ರಚಾರಗಳನ್ನು ಮಾಡಿದ್ದೇವೆ. ನಿನ್ನೆ ಅನೇಕ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಮುಖ್ಯಮಂತ್ರಿಗಳು ಈ ಭಾಗಕ್ಕೆ ಬಂದಿದ್ದರು. ಈಗ ಇವತ್ತಿನಿಂದ ನಾವು ಮನೆ ಮನೆಗೆ ನಾವು ಕಡ್ಡಾಯವಾಗಿ ಭಿತ್ತಿಪತ್ರಗಳು ಮತ್ತು ನಮ್ಮ ಕೇಂದ್ರ ನಮ್ಮ AICC ಕೊಟ್ಟಿರ್ತಕ್ಕಂತಹ ಗ್ಯಾರಂಟಿ ಕಾರ್ಡ್ಗಳು, ಆ ಗ್ಯಾರಂಟಿ ಕಾರ್ಡ್ಗಳನ್ನು ಕೂಡ ಮನೆ ಮನೆಗೆ ಮಹಿಳೆಯರಿಗೆ ತಲುಪಿಸಿ ಅದರಿಂದ 1 ಲಕ್ಷ ರೂಪಾಯಿ ಏನೆಲ್ಲ ಉಪಯೋಗ ಇದೆ ಅನ್ನುವಂಥದ್ದನ್ನು ನಾವು ಅವರಿಗೆಲ್ಲ ಮನವರಿಕೆಯನ್ನು ಮಾಡಿಕೊಟ್ಟು ನಾವು ಬಹಳ ನಿರಂತರವಾಗಿ ಚುನಾವಣೆ ತನಕನೂ ಕೂಡ ನಾವು ಈ ಒಂದು ಚುನಾವಣಾ ಪ್ರಚಾರದಲ್ಲಿ ಇರ್ತೀವಿ ಅಂಥೇಳಿ ಎಲ್ಲರೂ ಸ್ನೇಹಿತರು ಕೂಡ ಇವತ್ತು ಸಹಕರಿಸ್ತಿದ್ದಾರೆ. ಶಾಸಕರು ಕೂಡ ನಾಳೆ ಬೆಳಿಗ್ಗೆ ಅಥವಾ ಇವತ್ತೇ ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಈ ಭಿತ್ತಿಪತ್ರವನ್ನು ಹಂಚೋದ್ರಲ್ಲಿ ನಮ್ಮ ಜೊತೆ ಸೇರ್ಕೊತಾರೆ. ಮೋದಿ ಬಂದರು ಹೋದರು, ಹೋದ ಪುಟ್ಟ ಬಂದ ಪುಟ್ಟ ಆ ಥರದಲ್ಲಿ ಬಿಟ್ಟರೆ ಇನ್ನೇನೋ ಮೋದಿ ಅನ್ನುವಂಥದ್ದು ಯಾವುದೂ ಕೂಡ ನಮಗೇನಿಲ್ಲ. ನಮ್ಮ ಕಾಂಗ್ರೆಸ್ಸಿನ ಮನಸ್ಸುಗಳೇ ಜಾಸ್ತಿ ನಮ್ಮ ಚಾಮರಾಜನಗರ ಕ್ಷೇತ್ರದಲ್ಲಿ. ಯಾಕಂದರೆ ನಮ್ಮ ಸರ್ಕಾರದ ಬಗ್ಗೆ ಅವರಿಗೆ ವಿಶ್ವಾಸ ಬಂದಿದೆ, ಗ್ಯಾರಂಟಿ ಅನ್ನೋದು ಬಂದಿದೆ. ನಾವು ಮತ್ತೊಮ್ಮೆ ಕಾಂಗ್ರೆಸ್ಸಿಗೆ ನಾವು ಮತವನ್ನು ಕೊಡಲೇಬೇಕು ಅನ್ನುವಂಥದ್ದು ನಮ್ಮ ಭಾಗ. ದೇವೇಗೌಡರು, ಕುಮಾರಸ್ವಾಮಿ ಅವರು ಪಕ್ಷವನ್ನು ಎಲ್ಲೋ ತೊಗೊಂಡೋಗಿ ಅದೋ ಗತಿಗೆ ತಳ್ಳಿಬಿಟ್ರು. ಯಾಕಂದರೆ ಆ ಥರದ ಒಂದು ಪ್ರಾದೇಶಿಕ ಪಕ್ಷ ಈ ರೀತಿಯಲ್ಲಿ ಆಗುತ್ತೆ ಅನ್ನುವಂಥದ್ದು ಯಾರೂ ಕೂಡ ಊಹೆಯನ್ನು ಮಾಡಿರಲಿಲ್ಲ. ಯಾಕಂದರೆ ಮೋದಿಯವರು ಇನ್ನೊಂದು ಸಲ ಪ್ರಧಾನಿ ಆಗಿಬಿಟ್ರೆ ನಾನು ಈ ದೇಶವನ್ನು ಬಿಟ್ಟು ಹೋಗ್ಬಿಡ್ತೀನಿ ಅಂತನೋ, ನಾನೇನೋ ಮರಣವನ್ನು ಹೊಂದ್ಬಿಡ್ತೀನಿ ಅಂತೇಳಿ ನಮ್ಮ ದೇವೇಗೌಡರು ಆಗಾಗ ಅಬ್ಬರಿಸಿದರು. ಆದರೆ ಅದೆಲ್ಲವನ್ನು ನಾವು ನೋಡಿದಾಗ ಯಾವುದೇ ಒಂದು ಬದ್ಧತೆ ಇಲ್ಲದಂತಹ ರಾಜಕಾರಣವನ್ನು ಅವರು ಮಾಡ್ತಿದ್ದಾರೆ. ಅವ್ರ ಬಗ್ಗೆ ನಾವು ಮಾತಾಡೋದು ಬೇಡ. ನಮ್ಮದೇನಿದ್ರು ಕೂಡ ಕಾಂಗ್ರೆಸ್ ಪಕ್ಷವನ್ನು ಕಟ್ಟುವುದಷ್ಟೇ. ಕಾಂಗ್ರೆಸ್ ಪಕ್ಷಕ್ಕೆ ನಾವು ಮತವನ್ನು ಸೆಳೀಬೇಕು, ನಮ್ಮ ಜನರಿಗೆ ನಾವು ಮನವರಿಕೆಯನ್ನು ಮಾಡಿಕೊಡ್ಬೇಕು. ಹೇಗೆ ನಮ್ಮ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು ಹೇಗೆ ಈ ಸರ್ಕಾರವನ್ನು ನಡೆಸ್ಕೊಂಡು ಹೋಗ್ತಿದ್ದಾರೆ, ಅದರ ಸರ್ಕಾರದ ಉಪಯೋಗಗಳಿಂದ ನಮ್ಮ ಜನಗಳು ಎಲ್ಲರೂ ಕೂಡ ಭಾಳ ಖುಷಿಯಾಗಿರುವಂಥದ್ದು ಇದೆಲ್ಲವನ್ನು ನಾವು ನೋಡ್ತಿದ್ದೀವಿ. ಹಾಗಾಗಿ ಇದೆಲ್ಲ ಕಾರ್ಯಕ್ರಮಗಳು ಕಾಂಗ್ರೆಸ್ಗೆ ವೋಟ್ ಮಾಡಿ. ಸರ್ಕಾರ ನಡೆಸ್ಕೊಟ್ಟಿದೆ ಕರ್ನಾಟಕ ಸರ್ಕಾರ. ಟೀಚರು ತುಂಬಾ ತಿಳ್ಕೊಂಡವ್ರೆ. ಕಾಂಗ್ರೆಸ್ ಗ್ಯಾರಂಟಿಯ ಭರವಸೆಯೊಂದಿಗೆ ಬಂದಿರುವ ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮೇಡಮ್ 5 ಗ್ಯಾರಂಟಿ ಕೊಟ್ಟಿದ್ದೀವಿ. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮತ್ತೆ 25 ಗ್ಯಾರಂಟಿ ಕೊಡ್ತಿದ್ದೀವಿ. ದಯವಿಟ್ಟು ಕಾಂಗ್ರೆಸ್ ವೋಟ್ ಮಾಡಿ. ನಾವು ಸೆಂಟ್ರಲಲ್ಲಿ ನಮ್ಮ ರಾಹುಲ್ ಗಾಂಧಿ ಅವರು ಮತ್ತು ಇವರೆಲ್ಲ ಸೋನಿಯಾ ಗಾಂಧಿ ಅವರು ಒಂದು ಇದು ಮಾಡಿದ್ದಾರೆ ಪ್ರಣಾಳಿಕೆ. ಇಲ್ಲಿ 1 ವರ್ಷಕ್ಕೆ 1 ಲಕ್ಷ ರೂಪಾಯಿ ಕಾಂಗ್ರೆಸ್ ಸರ್ಕಾರ 25 ಗ್ಯಾರಂಟಿಯೊಂದಿಗೆ ಬಂದಿದೆ. 25 ಗ್ಯಾರಂಟಿ ಕೊಡ್ತೀವಿ. ಬರೀದೆ ವೋಟ್ ಮಾಡಿ ಅಕ್ಕ. ನಿಮ್ಗೆ 5 ಗ್ಯಾರಂಟಿ ಕೊಟ್ಟಿದ್ದೀವಿ. 2,000 ರೂಪಾಯಿ ಫ್ರೀ ಕರೆಂಟು, ಬಸ್ ಎಲ್ಲ ಫ್ರೀ ಕೊಟ್ಟಿದ್ದೀವಿ. ಒಳ್ಳೊಳ್ಳೆದಾಗಬೇಕು ಅಂದ್ರೆ ದಯಮಾಡಿ 5 kg ಅಕ್ಕಿ ಮತ್ತೆ ಕಾಂಗ್ರೆಸ್